ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಈ ದಿನ ನಾನು ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸುತ್ತೇನೆ ಬರ್ರಿ. ಈ ಬಿರಿಯಾನಿ ಬಂದ್ಬಿಟ್ಟು ಸೊಪ್ಪು ಹಾಕಿ ಮಾಡೋದ್ರಿ. ಒಂದು ಬಟ್ಲದಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಾಲಕ್ ಸೊಪ್ಪು, ಸ್ವಲ್ಪ ಚುಕ್ಕೆ ಪಲ್ಯ. ಇದರಲ್ಲಿ ಬೇಕಂದ್ರೆ ಸಬ್ಬಕ್ಸಿ ಸೊಪ್ಪನ್ನು ಹಾಕೋಬಹುದ್ರಿ. ನನ್ನ ಕಡೆ ಇಲ್ಲ, ಅದಕ್ಕೆ ಹಾಕಿಲ್ಲ ನಾನು. ಹಾಗೆ ಇದರಲ್ಲಿ ಸ್ವಲ್ಪ ಅಲ್ಲ, ಒಂದೆರಡು ಬೆಳ್ಳುಳ್ಳಿ ರೀ, ಒಂದು ಚಿಕ್ಕದು ಒಂದು ದೊಡ್ಡದು, ಒಂದು 3 ಹಸಿಮೆಣಸಿನಕಾಯಿ ಇವೆಲ್ಲ ಹಾಕ್ಕೊಂಡು ಸ್ವಲ್ಪ ಇದರಲ್ಲಿ ಉಪ್ಪು ಹಾಕೋಬೇಕ್ರಿ. ಇಲ್ಲಾಂದ್ರೆ ಮೆಣಸಿನ್ಕಾಯಿ ಕಹಿ ಆಗುತ್ತಾ. ಅದೆಲ್ಲ ಮಿಕ್ಸಿ ಮಾಡ್ಕೊಂಡು ಬಂದು 1 kg ಚಿಕನ್ ತೆಗೆದುಕೊಂಡು ಅದನ್ನು 3 ಸಾರಿ ಚೆನ್ನಾಗಿ ತೊಳೆದಿದ್ದೀನಿ ರೀ. ಅದರಲ್ಲಿ ಸ್ವಲ್ಪ ಅರಿಶಿಣ, 1.5 ಸ್ಪೂನ್ ಒಣ ಖಾರ ಪುಡಿ, ಇದರಲ್ಲಿ ಅರ್ಧ ನಾನು ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ತಿದ್ದೀನಿ ರೀ. ಯಾವ ಬ್ರ್ಯಾಂಡ್ ಆದ್ರೂ ನಡೆಯುತ್ತೆ ರೀ. ನಾನು ತೋರಿಸುವ ಈ ಗ್ಲಾಸ್ ಅಷ್ಟು ಗಟ್ಟಿ ಮೊಸರು ಹಾಕೋಬೇಕ್ರಿ. ಇದನ್ನ ಹಾಕೊಂಡಾದ್ಮೇಲೆ ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೋಬೇಕು. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆಯನ್ನು ಸಹ ಇದ್ರಲ್ಲಿ ಹಾಕೊಂಡು ಒಂದು ಸಣ್ಣ ಗಾತ್ರದಷ್ಟು ನಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ರೀ, ಅದರಲ್ಲಿ ಬೀಜ ಬೀಳಲಾರ್ದಂಗ ಬೀಜ ಎಲ್ಲ ಸೈಡ್ ತಕೊಂಡು ಅದ್ರಾಗ ಹಾಕೋಬೇಕು. ಇಲ್ಲಾಂದ್ರೆ ಅದೆಲ್ಲ ಕಹಿ ಆಗುತ್ತೆ ರೀ, ಬೀಜ ಏನನ್ನ ಆ ಚಿಕನ್ ಒಳಗೆ ಬಿದ್ರೆ. ಈಗ ಈ ಚಿಕನ್ ಎಲ್ಲ ಮಸಾಲೆ ಅಂಟೋ ಹಾಗೆ ಒಂದ್ಸರಿ ಚೆನ್ನಾಗಿ ಕಲ್ಸ್ಕೋಬೇಕ್ರಿ. ಈ ಮಸಾಲೆ ಚಿಕನಿಗೆ ಚೆನ್ನಾಗಿ ಅಂಟಿದ್ರೆ ಬಿರಿಯಾನಿ ರುಚಿಯಾಗುತ್ತೆ. ಚಿಕನ್ಗೆ ಮಸಾಲೆ ಚೆನ್ನಾಗಿ ಅಂಟುತ್ತೆ. 1 ತಾಸು ಆಗಿದೆ ರೀ. ಈಗ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೋಬೇಕ್ರಿ ಬಿರಿಯಾನಿ ಮಾಡೋಕೆ. ಇದರಲ್ಲಿ ಒಂದು 4 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕ್ರಿ. ಇದು ಎಣ್ಣೆ ಕಾದ ಆದ್ಮೇಲೆ ಇದರಲ್ಲಿ ನಾವು ಬಿರಿಯಾನಿ ಮಸಾಲೆಗಳನ್ನು ಹಾಕೋಬೇಕ್ರಿ. ಚಕ್ಕೆ, ಲವಂಗ, ಕರಿ ಏಲಕ್ಕಿ, ಗ್ರೀನ್ ಏಲಕ್ಕಿ, ಬಿರಿಯಾನಿ ಎಲೆಯನ್ನು ಹಾಕೊಂಡು ಇದು ಎಲ್ಲ ಸ್ವಲ್ಪ ಫ್ಲೇವರ್ ಬರೋವರೆಗೆ ಉರಿಬೇಕ್ರಿ. ನಂತರ ಇದರಲ್ಲಿ 2 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಉದ್ದನೆ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕೋಬೇಕ್ರಿ. ಇದು ಹಾಕೊಂಡು ಒಂದು ಮೀಡಿಯಂ ಗಾತ್ರದ ಟೊಮೆಟೊನ ನಾವು ಸೈಡ್ ಕಟ್ ಮಾಡಿ ಇಟ್ಕೋಬೇಕ್ರಿ. ಇದೆಲ್ಲ ಒಂದು ಕೆಂಪಗೆ ಹಾಕ್ಬೇಕ್ರಿ, ಅಷ್ಟವರೆ ನಾವು ಉರಿಬೇಕು. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನೀರ್ ಬಿಸಿ ಮಾಡ್ಕೋಬೇಕ್ರಿ. ಈ ನೀರ್ ಬಿಸಿ ಎದಕ್ಕೆ ಅಂದ್ರೆ ಅನ್ನ ಸ್ವಲ್ಪ 70% ಆಗ್ಬೇಕ್ರಿ ಬಿರಿಯಾನಿಗೆ ಅನ್ನ. ಇದರಲ್ಲಿ ಶಾಜೀರ, ಚಕ್ಕೆ, ಲವಂಗ, ಒಂದು ಯಾಲಕ್ಕಿ, 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಬಿರಿಯಾನಿ ಎಲೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂತಿದ್ದೀನಿ ರೀ. ಒಂದು ವೇಳೆ ನೀವು ಆಮೇಲೆ ಹಾಕ್ಕೊಂತೀನಿ ಅಂದ್ರೂ ಹಾಕ್ಕೋಬಹುದು. ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಹೈ ಫ್ಲೇಮಲ್ಲಿ ನೀರು ಕುದಿಸೋಕೆ ಇಡ್ಬೇಕ್ರಿ. ಹಾಗೆ ಬೇರೊಂದು ಒಲೆ ಮೇಲೆ ಈರುಳ್ಳಿ ಬೆನಿಯೋಕೆ ಬಿಟ್ಟಿದ್ವಲ್ರಿ. ಈಗ ನೋಡ್ರಿ, ಈರುಳ್ಳಿ ಈ ಕಲರ್ ಆಗಿದೆ. ಈಗ ಉದ್ದನೆ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊನ ಹಾಕೊಂಡು ಒಂದ್ಸರಿ ಚೆನ್ನಾಗಿ ಕಲ್ಸ್ಕೋಬೇಕ್ರಿ. ಹಾಕಿರುವಂತ ಈ ಟೊಮೆಟೊ ಹಣ್ಣು ಚೆನ್ನಾಗಿ ಬೆನಿಬೇಕಂದ್ರೆ ಸ್ವಲ್ಪ ಮುಚ್ಚಳವನ್ನು ಮುಚ್ಚಬೇಕ್ರಿ. 1-2 ನಿಮಿಷ ಮುಚ್ಚಳವನ್ನು ಮುಚ್ಚಿದ್ರೆ ಟೊಮೆಟೊ ಬೆನಿತಾವೆ. 1-2 ನಿಮಿಷ ಆಗಿದ್ರೆ ಈಗ ಮುಚ್ಚಳ ತೆಗೆದು ನೋಡೋಣ. ಈಗ ಇದರಲ್ಲಿ ನಾವು ಮ್ಯಾಗ್ನೇಟ್ ಮಾಡಿ ಇಟ್ಕೊಂಡಿರುವಂಥ ಚಿಕನನ್ನು ಇದರಲ್ಲಿ ಹಾಕ್ಕೊಂಡು ನಾವು ಚೆನ್ನಾಗಿ ಕಲ್ಸ್ಕೊಳನ್ರಿ. ನೀವು ಉಪ್ಪು ಒಂದ್ಸರಿ ನೋಡ್ಕೊರಿ. ಇದರಲ್ಲಿ ಏನೇನು ಉಪ್ಪು ಇಲ್ಲಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊರಿ. ನಿಮಗೇನಾದ್ರೂ ಜಾಸ್ತಿ ಟೈಮ್ ಇದ್ರೆ ನೀವು ಇನ್ನೂ ಒಂದು ಅರ್ಧ ತಾಸು ಹೆಚ್ಚಾಗಿ ನೆನಿಡ್ಬೋದ್ರಿ. ಎಷ್ಟು ನಾವು ಚೆನ್ನಾಗಿ ಚಿಕನ್ ನೆನಿಡ್ತೀವೋ ಅಷ್ಟು ಚೆನ್ನಾಗಿ ದಮ್ ಬಿರಿಯಾನಿ ಆಗುತ್ತೆ ರೀ. ಈಗ ಇದನ್ನೆಲ್ಲ ಕಲ್ಸ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಬೇಕ್ರಿ. ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಆದ್ಮೇಲೆ ತೆಗೆದು ನೋಡ್ರಿ, ಈ ರೀತಿ ಆಗಿರ್ತೈತಿ. ಇದನ್ನ ಇನ್ನೊಂದ್ಸರಿ ಕಲಸಿ ಮತ್ತೆ 5 ನಿಮಿಷ ಮತ್ತೆ ಬೆನಿಯಾಕ ಬಿಡ್ರಿ. ಒಂದ್ ಸೈಡ್ ಚಿಕನ್ ಬೆನಿತಾ ಇರುವಾಗ್ಲೇ ಇನ್ನೊಂದ್ ಸೈಡು ಅನ್ನಕ್ಕಂತ ನೀರು ಕುದಿಸೋಕೆ ಇಟ್ಟಿದ್ವಲ್ರಿ, ಆ ನೀರು ಕುದೀತಿದಾವ್ರಿ. ಈಗ ಇದರಲ್ಲಿ ನಾನು 1 ತಾಸು ಮುಂಚೆನೆ 1 kg ಅಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನಿಟ್ಕೊಂಡಿದ್ದೀರಿ. ಈಗ ಆ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಂತಿದ್ದೀನಿ ರೀ. ನಾವು ಚಿಕನ್ ಹೇಗೆ ನೆನಿಡ್ತೀವ್ರಿ, ಅಕ್ಕಿ ಸಹ ಅದೇ ಟೈಮ್ಗೆ ನೆನಿಟ್ರೆ ಅನ್ನ ಚೆನ್ನಾಗಿ ಉದುರಾಗುತ್ತೆ ರೀ, ಏನು ಮೆತ್ತಗೇನು ಆಗೋದಿಲ್ಲ. ಇದನ್ನ ಮುಚ್ಚಿಟ್ಟು ಒಂದು 70% ಅಷ್ಟು ಅಕ್ಕಿ ಬೇಯಬೇಕ್ರಿ. ಒಂದು 7 ನಿಮಿಷ ಆದ್ಮೇಲೆ 70% ಅಷ್ಟು ಅನ್ನ ಆಗಿದೆ ರೀ. ಒಂದ್ಸಲಿ ಹಿಂಗ್ ಮುಟ್ಟಿ ನೋಡ್ರಿ, 70% ಅಷ್ಟು ಆಗಿದೆ. ನಾವೀಗ ಇದರಲ್ಲಿರುವಂಥ ಗಂಜಿಯನ್ನೆಲ್ಲ ಬಸಿದ್ಕೊಂಡು ಬಿಡ್ಬೇಕ್ರಿ. ಇದರಲ್ಲಿ ಸ್ವಲ್ಪ ನೀರು ಇರಬಾರ್ದ್ರಿ, ಎಲ್ಲನೂ ಬಸಿದ್ಕೊಂಡು ಬಿಡಬೇಕು. ಯಾಕೆಂದರೆ ನೀರಿದ್ರೆ ಮೆತ್ತಗಾಗ್ಬಿಡ್ತೇವೆ ಮತ್ತೆ ಬಿರಿಯಾನಿ. ಇದು ದಮ್ ಬಿರಿಯಾನಿ, ಅದಕ್ಕೆ ಅನ್ನ ಆಗಿರಬಾರ್ದು. 70% ಆದರೆ ಸಾಕು. ನೋಡ್ರಿ, ನಾನು ಇಲ್ಲಿ ಹೆಂಗ ಗಂಜಿ ಬಸಿದ್ಕೊಂತ ಇದೀನಿ ಹಂಗ ನೀವು ಮಾಡ್ಕೊಂಡು. ಈಗ ನೋಡ್ರಿ, ಇನ್ನೊಂದ್ ಸೈಡು ಚಿಕನ್ ರೆಡಿ ಆಗಿದೆ. ಈಗ ಈ ಬಸಿದ್ಕೊಂಡಿರುವಂಥ ಅನ್ನವನ್ನು ಇದರಲ್ಲಿ ಹಾಕೊಂಡ್ಬಿಡ್ಬೇಕ್ರಿ. ಲೇಯರ್ ಆಗಿ ಹಾಕೋಬೇಕು. ಅಂದ್ರೆ ಚಿಕನ್ ಏನ್ ಅಷ್ಟೇ ಇರ್ತೈತ್ರಿ, ಅದರಲ್ಲಿ ನೀರಿದ್ರು ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಈ ಅನ್ನಕ್ಕೆ ಬೇಕಾಗುತ್ತೆ. ಈಗ ಇದನ್ನೆಲ್ಲ ಅನ್ನ ಹಾಕ್ಕೊಂಡು ಎಲ್ಲವನ್ನು ಈಕ್ವಲ್ ಮಾಡ್ಕೋಬೇಕ್ರಿ. ಹಿಂಗೆಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂತಿದ್ದೀನಿ ರೀ. ಈ ಬಸಿದ್ಕೊಂಡು ಇಟ್ಕೊಂಡಿವಲ್ರಿ, ಆ ನೀರನ್ನೇ ಒಂದು ಸ್ವಲ್ಪ ಅರ್ಧ ಬಟ್ಲದಷ್ಟು ಹಾಕ್ಕೊಂತಿದ್ದೀನಿ. ಆಮೇಲೆ ನಾನು ಇದರಲ್ಲಿ ಸ್ವಲ್ಪ ಫುಡ್ ಕಲರ್ ಅನ್ನು ಹಾಕ್ಕೊಂತಿದ್ದೀನಿ ರೀ, ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ರೀ. ಇದು ಒಳ್ಳೇದಲ್ಲ ಆರೋಗ್ಯಕ್ಕೆ, ಅದಕ್ಕೆ ಸ್ವಲ್ಪ ಹಾಕ್ಕೊಂತಿದ್ದೀನಿ. ಹಾಗೆ ಈ ಪಾತ್ರೆ ಮೇಲೆ ಮುಚ್ಚಿರುವಂಥ ಮುಚ್ಚಳಕ್ಕೆ ಬಟ್ಟೆಯನ್ನು ಸುತ್ತಿದ್ದೀನಿ ರೀ. ಎದಕ್ಕಂದ್ರೆ ಸ್ವಲ್ಪನೂ ಆವ್ರಿ ಹೊರಗೆ ಬರಬಾರ್ದು ಅಂತೇಳಿ. ಆವ್ರಿ ಸ್ವಲ್ಪನೂ ಹೊರಗೆ ಬರಬಾರ್ದು ಅಂತಂದರೆ ಇದ್ರ ಮೇಲೆ ಭಾರ ಇಡಬೇಕ್ರಿ.
ಇದ್ರ ಮೇಲೆ ನಾವು ಭಾರ ಏನು ಇಡ್ತಿದ್ದೀನಿ ಅಂದರೆ, ನಾವು ಗಂಜಿ ಬಸಿದ್ಕೊಂಡಿದ್ದೀವಲ್ರಿ ಆ ಪಾತ್ರೆ ಇಡ್ತೀವಿ. ಅದಕ್ಕಿಂತ ಮುಂಚೆ ನಾವು ಒಲೆ ಮೇಲೆ ಒಂದು ಹಂಚಿಟ್ಟು, ಹಂಚು ಸ್ವಲ್ಪ ಕಾದ ಆದಮೇಲೆ ಅದ್ರ ಮೇಲೆ ಈ ಮಾಡಿರುವಂಥ ಬಿರಿಯಾನಿ ಪಾತ್ರೆ ಏನಾದ್ರ ಮೇಲೆ ಇಟ್ಟು, ಅದ್ರ ಮೇಲೆ ನಾವು ಗಂಜಿ ಬಸಿದ್ಕೊಂಡಿಟ್ಟಿರುವಂಥ ನೀರಿನ ಪಾತ್ರೆಯನ್ನು ಸಹ ಇದ್ರ ಮೇಲೆ ಇಡಬೇಕ್ರಿ. ಇದ್ರ ಮೇಲೆ ಇಟ್ಟರೆ ಅದು ಭಾರ ಆಗುತ್ತಲ್ವ, ಹೊರಗಡೆ ಆವರಿ ಬರುವುದಿಲ್ಲ ರೀ ಸ್ಟೀಮು. ಇಲ್ಲಿ ನೋಡ್ರಿ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ರೀ. ಹೀಗೆ ಲೋ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಇಡಬೇಕ್ರಿ. ಅರ್ಧ ಗಂಟೆ ಇಟ್ಟರೆ ಪರ್ಫೆಕ್ಟಾಗಿ ಬಿರಿಯಾನಿ ಆಗುತ್ತೆ ರೀ. ಬಿರಿಯಾನಿ ಪರ್ಫೆಕ್ಟ್ ಆಗಬೇಕಂದ್ರೆ 1 kg ಚಿಕನ್ಗೆ 1 kg ಅಕ್ಕಿನೇ ತೊಗೋಬೇಕ್ರಿ. ಅದಕ್ಕಿಂತ ಜಾಸ್ತಿ ಅಕ್ಕಿ ನಾವು ತೊಗೊಂಡಿವಿ ಅಂದರೆ ಬಿರಿಯಾನಿ ಸರಿಗಾಗಲ್ಲ. ಎದಕ್ಕಂದರೆ ಚಿಕನ್ ಕಡಿಮೆ ಆಗ್ತೈತೆ, ಅನ್ನ ಜಾಸ್ತಿ ಆಗ್ತೈತೆ. ಈಗ ನೋಡ್ರಿ ಅರ್ಧ ಗಂಟೆ ಆಗಿದೆ. ಗ್ಯಾಸ್ ಆಫ್ ಮಾಡಿ 5 ನಿಮಿಷ ಬಿಟ್ಟಿನ್ರಿ. 5 ನಿಮಿಷ ಬಿಟ್ಟಾದ್ಮೇಲೆ ಈಗ ನೋಡ್ರಿ ಬಿರಿಯಾನಿ ತೋರಿಸ್ತಿದ್ದೀನಿ. ಅನ್ನ ಎಲ್ಲಿನೂ ಸ್ವಲ್ಪನೂ ಮೆತ್ತಗಾಗಿಲ್ಲ ರೀ. ಚಿಕನ್ ಪೀಸಸ್ಗುನ ಎಲ್ಲಿನೂ ಚೂರ್ ತರ ಆಗಿಲ್ಲ ರೀ, ಚೆನ್ನಾಗಿ ಆಗಿದೆ. ಯಾಕೆಂದ್ರೆ ಪೀಸಸ್ ಚೂರ್ ಆಗ್ಬಾರ್ದಂದ್ರೆ ನಾವು ಚಿಕನ್ ಮ್ಯಾಗ್ನೇಟ್ ಮಾಡುವಾಗನೇ ನಾವು ನಿಂಬೆಹಣ್ಣು ಹಿಂಡ್ತೀವಲ್ರಿ, ನಿಂಬೆಹಣ್ಣು ಮೊಸರು ಹಾಕೋದು ಎದಕ್ಕಂದ್ರೆ ಪೀಸಸ್ ಬಿರಿಯಾನಿ ಮಾಡಿದಾಗ ಚೂರ್ ಆಗ್ಬಾರ್ದಂತೇಳಿ. ನಾನು ಮಾಡಿದಂತ ಈ ಬಿರಿಯಾನಿ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ನೀವು ಒಂದ್ಸರಿ ಟ್ರೈ ಮಾಡ್ರಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡ್ರಿ.